ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೀವು ಎಷ್ಟು ದಿವಸ ಕೆಲಸ ಮಾಡ್ತಾ ಇದ್ದೀರಾ? ಸರ್ ನಾನು 7 ವರ್ಷದಿಂದ ಮಾಡ್ತಾನೆ. ಹಾಂ. ಈಗ ಇಲ್ಲೊಬ್ಬರು ಮಹಿಳೆಯನ್ನು ಪೊಲೀಸರು ಕರ್ಕೊಂಡೋದ್ರು. ನಿಮಗೆ ಆ ಮಹಿಳೆ ಎಷ್ಟು ದಿವಸದಿಂದ ಪರಿಚಯ ಇದ್ರು? ನಿಮಗೆ ಎಷ್ಟು ದಿವಸ ನೋಡಿದ್ರಿ ಅವ್ರನ್ನ? ಸರ್ ನಾನು ನೋಡಿದ್ದೆ ಒಂದೇ ದಿನ. ಮಾತಾಡಿಸ್ತಿ ಯಾವರಕ್ಕ ನೀನು ಅಂತ ಕೇಳಿದ್ವಿ. ಕೇಳಿದಾಗ ನಾನು ಸ್ವಲ್ಪ ನಮ್ಮ ಸಂಘದಲ್ಲಿ ಜಾಸ್ತಿ ಸಾಲದವ್ರಿಗೆ ಯಾಕೆ 1.5 ಲಕ್ಷ ದುಡ್ಡು ಕೊಡ್ಬೇಕು ನಾನು ಅಂತ ಅಂದ್ಲು. ಅಷ್ಟು ಕೊಡ್ಬೇಕಾ ಅನ್ನೋಕ ಬಿಡೋಕೆ ಏನೋ ನಿಮ್ಮ ಕಷ್ಟ ಇದ್ದು ಮಾಡ್ತಾನೆ, ಸಾಪಾರು ಕೊಡೋದು ನಾನು ಕೊಡ್ತೀನಿ ಸಂಬಳ ಅಂತ ನಾನು ಸುಮ್ಮನೆ. ಈಗ ರಾಜಗೋಪಾಲ್ ಅವ್ರಿಗೆ ಆ ಮಹಿಳೆ ನೋಡಿದ ತಕ್ಷಣ ನೀವು ಏನು ಹೇಳಿದ್ರಿ ಅವ್ರಿಗೆ? ಅವ್ರಿಗೆ ಕಂಡಾಗ ಸರ್ ಇದು ಯಾತಿಗೆ ಇಸ್ಕೊಂಡಿದ್ದು ಸರ್ ಕಟ್ಬೇಕು, ಒಂದು 500 ರೂಪಾಯಿ ಬಚ್ಚ ಕೊಟ್ಟು ಕಳಿಸ್ಬಿಡಿ ಸರ್ ಅದು. ಹಾಂ. ಅವರು ನಿಮ್ಗೆ ಯಾಕೋ ನೀನು ಮಾಡೋದು ನಿಮ್ಮ ಕೆಲಸ ಅಂದ್ಬಿಟ್ಟು. ನೀವು ನೋಡಿದ್ಮೇಲೆ ಆ ಮಹಿಳೆ ಎಷ್ಟು ದಿವಸ ಇದ್ರಿ ಇಲ್ಲಿ? ಸರ್ ಅವಳು ನೋಡಿದ ನಾಳೆಗೆ ನೈಟೇ ಪೊಲೀಸರು ಬಂದ್ಬಿಟ್ರು. 11:11ವರೆಗೆ ಇಲ್ಲ ನೈಟು ಬಂದ್ಬಿಟ್ರು ಪೊಲೀಸರು. ಹಾಂ. ಪೊಲೀಸರು ಬಂದ್ರೆ ಇಲ್ಲೇ ಇದ್ರಾ? ಇಲ್ಲೇ ಇದ್ರು, ಫುಲ್ ನೈಟ್ ಎಲ್ಲ ಇಲ್ಲೇ ಇದ್ರು. ಹಾಂ. ಬೆಳಿಗ್ಗೆ ಎಲ್ಲ ಇಬ್ಬರು ಮಾಮೂಲಿ ಇವರು ಅವ್ರು ಇದ್ರು ಸರ್. ಹಾಂ. ಈಗ ರಾಜಗೋಪಾಲ್ ಅವರು ಆ ಮಹಿಳೆ ಬಗ್ಗೆ ನಿಮ್ಗೆ ಏನು ಹೇಳಿಲ್ಲ? ಏನು ಹೇಳಿಲ್ಲ ಸರ್. ಆ ಮಹಿಳೆ ನೀವು ಮಾತಾಡ್ಸಕ್ಕೆ ಏನಂದ್ರು? ಅವ್ರು ಮಾಡ್ಸಂಗೆ ಅದೇ ಸರ್ 25,000 ರೂಪಾಯಿ ಸಂಬಳ ಕೊಡ್ಬೋದು, 25,000 ನಾನು ಸಂಘ ಇರಬೇಕು, 1.5 ಲಕ್ಷ ಸಾಲ ಅದ, ಅವ್ರಿಗೆಲ್ಲ ಸಾಲದವ್ರಿಗೆ ಈಸ್ಬಿಟ್ಟು ಹೋಗ್ಬೇಕು ಸಾಕು. ಈಗ ಆ ಮಹಿಳೆ ಹತ್ತಿ ಮರದ ಹತ್ರ ನಿಂತಿದ್ರು, ಪೊಲೀಸರು ಬಂದು ಕರ್ಕೊಂಡೋದ್ರು ಅಲ್ಲಿಂದ ಅಂತ ಅಂದ್ರಿ. ಪೊಲೀಸರು ಕರ್ಕೊಂಡಿಲ್ಲ ಅಲ್ಲಿ. ಅಲ್ಲಿ ನಾನು ನೋಡ್ಕೊಂಡ್ಬಂದು ಹೇಳ್ದದಕ್ಕೆ ನನಗೆ ರಿಪೀಟ್ ನನಗೆ ಬಡಕ್ಕೆ ಹೋಗ್ಬಿಟ್ರು. ಹಾಂ. ಈಗ ನೀವು ಅಲ್ಲಿ ನೋಡಿದ್ರೆ ಏನು ಮಾಡ್ತಿದ್ದೀರಾ? ಮಹಿಳೆ ಆ ಮೇಲೆ ಅಲ್ಲಿ ನಿಂತಿದ್ದೆ ಸರ್. ನೀವು ಎಷ್ಟು ದಿವಸ ಕೆಲಸ ಮಾಡ್ತಾ ಇದ್ದೀರಾ? ಸರ್ ನಾನು 7 ವರ್ಷದಿಂದ ಮಾಡ್ತಾನೆ. ಹಾಂ. ಈಗ ಇಲ್ಲೊಬ್ಬರು ಮಹಿಳೆಯನ್ನು ಪೊಲೀಸರು ಕರ್ಕೊಂಡೋದ್ರು. ನಿಮಗೆ ಆ ಮಹಿಳೆ ಎಷ್ಟು ದಿವಸದಿಂದ ಪರಿಚಯ ಇದ್ರು? ನಿಮಗೆ ಎಷ್ಟು ದಿವಸ ನೋಡಿದ್ರಿ ಅವ್ರನ್ನ? ಸರ್ ನಾನು ನೋಡಿದ್ದೆ ಒಂದೇ ದಿನ. ಮಾತಾಡಿಸ್ತಿ ಯಾವರಕ್ಕ ನೀನು ಅಂತ ಕೇಳಿದ್ವಿ. ಕೇಳಿದಾಗ ನಾನು ಸ್ವಲ್ಪ ನಮ್ಮ ಸಂಘದಲ್ಲಿ ಜಾಸ್ತಿ ಸಾಲದವ್ರಿಗೆ ಯಾಕೆ 1.5 ಲಕ್ಷ ದುಡ್ಡು ಕೊಡ್ಬೇಕು ನಾನು ಅಂತ ಅಂದ್ಲು. ಅಷ್ಟು ಕೊಡ್ಬೇಕಾ ಅನ್ನೋಕ ಬಿಡೋಕೆ ಏನೋ ನಿಮ್ಮ ಕಷ್ಟ ಇದ್ದು ಮಾಡ್ತಾನೆ, ಸಾಪಾರು ಕೊಡೋದು ನಾನು ಕೊಡ್ತೀನಿ ಸಂಬಳ ಅಂತ ನಾನು ಸುಮ್ಮನೆ. ಈಗ ರಾಜಗೋಪಾಲ್ ಅವ್ರಿಗೆ ಆ ಮಹಿಳೆ ನೋಡಿದ ತಕ್ಷಣ ನೀವು ಏನು ಹೇಳಿದ್ರಿ ಅವ್ರಿಗೆ? ಅವ್ರಿಗೆ ಕಂಡಾಗ ಸರ್ ಇದು ಯಾತಿಗೆ ಇಸ್ಕೊಂಡಿದ್ದು ಸರ್ ಕಟ್ಬೇಕು, ಒಂದು 500 ರೂಪಾಯಿ ಬಚ್ಚ ಕೊಟ್ಟು ಕಳಿಸ್ಬಿಡಿ ಸರ್ ಅದು. ಅವರು ನಿಮ್ಗೆ ಯಾಕೋ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮಾಡೋದು ನಿಮ್ಮ ಕೆಲಸ ಅಂದ್ಬಿಟ್ಟು. ನೀವು ನೋಡಿದ್ಮೇಲೆ ಆ ಮಹಿಳೆ ಎಷ್ಟು ದಿವಸ ಇದ್ರಿ ಇಲ್ಲಿ? ಸರ್ ಅವಳು ನೋಡಿದ ನಾಳೆಗೆ ನೈಟೇ ಪೊಲೀಸರು ಬಂದ್ಬಿಟ್ರು. 11:11ವರೆಗೆ ಇಲ್ಲ ನೈಟು ಬಂದ್ಬಿಟ್ರು ಪೊಲೀಸರು. ಹಾಂ. ಪೊಲೀಸರು ಬಂದ್ರೆ ಇಲ್ಲೇ ಇದ್ರಾ? ಇಲ್ಲೇ ಇದ್ರು, ಫುಲ್ ನೈಟ್ ಎಲ್ಲ ಇಲ್ಲೇ ಇದ್ರು. ಹಾಂ. ಬೆಳಿಗ್ಗೆ ಎಲ್ಲ ಇಬ್ಬರು ಮಾಮೂಲಿ ಇವರು ಅವ್ರು ಇದ್ರು ಸರ್. ಹಾಂ. ಈಗ ರಾಜಗೋಪಾಲ್ ಅವರು ಆ ಮಹಿಳೆ ಬಗ್ಗೆ ನಿಮ್ಗೆ ಏನು ಹೇಳಿಲ್ಲ? ಏನು ಹೇಳಿಲ್ಲ ಸರ್. ಆ ಮಹಿಳೆ ನೀವು ಮಾತಾಡ್ಸಕ್ಕೆ ಏನಂದ್ರು? ಅವ್ರು ಮಾಡ್ಸಂಗೆ ಅದೇ ಸರ್ 25,000 ರೂಪಾಯಿ ಸಂಬಳ ಕೊಡ್ಬೋದು, 25,000 ನಾನು ಸಂಘ ಇರಬೇಕು, 1.5 ಲಕ್ಷ ಸಾಲ ಅದ, ಅವ್ರಿಗೆಲ್ಲ ಸಾಲದವ್ರಿಗೆ ಈಸ್ಬಿಟ್ಟು ಹೋಗ್ಬೇಕು ಸಾಕು ಅಂತ. ಈಗ ಆ ಮಹಿಳೆ ಹತ್ತಿ ಮರದ ಹತ್ರ ನಿಂತಿದ್ರು, ಪೊಲೀಸರು ಬಂದು ಕರ್ಕೊಂಡೋದ್ರು ಅಲ್ಲಿಂದ ಅಂತ ಅಂದ್ರಿ. ಪೊಲೀಸರು ಕರ್ಕೊಂಡಿಲ್ಲ ಅಲ್ಲಿ. ಅಲ್ಲಿ ನಾನು ನೋಡ್ಕೊಂಡ್ಬಂದು ಹೇಳ್ದದಕ್ಕೆ ನನಗೆ ರಿಪೀಟ್ ನನಗೆ ಬಡಕ್ಕೆ ಹೋಗ್ಬಿಟ್ರು. ಹಾಂ. ಈಗ ನೀವು ಅಲ್ಲಿ ನೋಡಿದ್ರೆ ಏನು ಮಾಡ್ತಿದ್ದೀರಾ? ಮಹಿಳೆ ಆ ಮೇಲೆ ಅಲ್ಲಿ ನಿಂತಿದ್ದೆ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.